ಹಾಯ್ ಹೆಲೋ ನಮಸ್ಕಾರ ಗುಡ್ ಮಾರ್ನಿಂಗ್. ಇವತ್ತು ಗುರುವಾರ ನೋಡ್ರಿ, ಬೆಳಿಗ್ಗೆ 7:10 ಆಗೈತಿ. ಈಗ ಬ್ಲಾಗ್ ಶುರು ಮಾಡತ್ತೇನೆ. ಮತ್ತು ನಮ್ಮ ಚಿಂಟು ಸ್ವಲ್ಪ ಹುಷಾರಿರಲಿಲ್ಲಲ್ಲ, ಸೋಮವಾರ ಮಂಗಳವಾರ ಎರಡೂ ದಿವಸ ಸ್ಕೂಲಿಗೆ ಹೋಗಿರಲಿಲ್ಲ. ಇವತ್ತು ಹೇಳಿದ್ನಿ ಅವ್ನು ನೀನು ಸ್ಕೂಲ್ ಹೋಗಲೇಬೇಕು ಅಂಥೇಳಿ. ಆದಷ್ಟು ಕಡಿಮೆ ಆಗೈತಿ ನೆನ್ನೆ ಸ್ವಲ್ಪ ಜ್ವರ, ಆದ್ರೂ ಸ್ವಲ್ಪ ರೆಸ್ಟ್ ಮಾಡಲಿ ಅಂಥೇಳಿ ಅವನನ್ನು 7-10ವರೆಗೂ ಬಿಟ್ಟಿದ್ನಿ. ಇಲ್ಲಾಂದ್ರೆ 6:30 ಎದ್ದು ಬಿಡ್ತಿದ್ದ. ಹುಷಾರಿಲ್ಲ ಅಂದ್ಕೊಂಡು ಸ್ವಲ್ಪ ಲೇಟಾಗಿ ಎಬ್ಸಿದ್ನಿ. ಶ್ರೇಯಸ್ಸು ಆಲ್ರೆಡಿ ಎದ್ದು ಏನೋ ಓದ್ಕೊಂತ ಕುಂತಿದ್ದ. ಮತ್ತು ಇವತ್ತೂ ಅವ್ನಿಗೇನಾದ್ರು ಜ್ವರ ಇದ್ದರೆ ನನಗೂ ಅದು ಭಯ ಅನ್ಸತ್ತಿತ್ತು. ಮತ್ತು ಸ್ಕೂಲ್ ಬಿಡಿಸ್ಬೇಕಲ್ಲಪ್ಪ ಅಂಥೇಳಿ ನಾನು ಹೆಚ್ಚಾಗಿ ಊರಿಗೂ ಹೋಗೋದಿಲ್ಲ, ಅವ್ನು ಸ್ಕೂಲ್ ಬಿಡಿಸ್ಬೇಕಂತೇಳಿ. ಆದರೂ ಇವತ್ತು ಸಮಾಧಾನ, ಜ್ವರ ಏನು ಅಷ್ಟೊಂದು ಇರಲಿಲ್ಲ. ಫಸ್ಟ್ ಅವ್ನ ಮೈ ಮುಟ್ಟು ನೋಡಿದ್ನಿ, ಜ್ವರ ಕಮ್ಮಿ ಆಗಿದಾವೋ ಇಲ್ಲೋ ಅಂತ. ಅಷ್ಟೊಂದೇನು ಇರಲಿಲ್ಲ. ಮತ್ತು ಕೆಲವೊಂದು ಟ್ಯಾಬ್ಲೆಟ್ಸು ಕೊಟ್ಟಾರೆ ಬೆಳಗ್ಗೆ ಅವನಿಗೆ ಸ್ಕೂಲಿಗೆ ಟ್ಯಾಬ್ಲೆಟ್ ಹಾಕಿ ಕಳಿಸ್ಬೇಕು. ನೆನ್ನೆ ಕಳಿಸ್ಬೇಕು ಅಂದ್ಕೊಂಡಿದ್ನಿ, ಮತ್ತೆ ಹೋಗಿ ವಾಪಸ್ ಬರೋದು ಬೇಡ ಅಂದ್ಕೊಂಡು ನೆನ್ನೆ ಒಂದು ದಿವಸ ರೆಸ್ಟ್ ಮಾಡಿದೆ. ಮತ್ತು ನೋಡಿರಿ, ದೋಸೆಗೆ ಹಿಟ್ಟು ರುಬ್ಬಿಟ್ಟಿದ್ನೆಲ್ಲ ಪ್ರತಿ ಸಾರಿ ಹುಳಿನೇ ಬರ್ತಿರ್ಲಿಲ್ಲ. ಈ ಸಾರಿ ಅರ್ಧಕ್ಕರ್ಧ ಇತ್ತು ಹಿಟ್ಟು, ಎಲ್ಲ ಉಕ್ಕಿ ಹೊರಗೆ ಬಿದ್ದಿತ್ತು. ಅರ್ಧ ಹಿಟ್ಟು ತೆಗೆದೀಗ ಇನ್ನೊಂದು ಪಾತ್ರೆಗೆ ಹಾಕಿ ನಾನು ಹಿಟ್ಟು ಮತ್ತಿನ್ನೂ ಉಕ್ತತ್ತೆ ಅಂಥೇಳಿ ಇದೆಲ್ಲ ನೋಡಿ ಸೇಫ್ಟಿ ಪ್ಲೇಟ್ ಇಟ್ಟಿದ್ನಿ, ಪುಣ್ಯ ಪ್ಲೇಟ್ ಒಳಗೆ ಬಿದ್ದಿತ್ತು. ನೆಕ್ಸ್ಟು ಧನಿಯಾ ಪುಡಿ ಮಾಡತ್ತಿದ್ನಿ, ಟೊಮೆಟೊ ಗೊಜ್ಜು ಮಾಡತ್ತಿದ್ನಿ. ಸ್ವಲ್ಪ ಧನಿಯಾ ಪುಡಿ ಹಾಕಿದ್ರೆ ಇನ್ನೂ ಟೇಸ್ಟ್ ಆಗ್ತೈತಿ. ನಾಳೆ ಅನ್ಕೊಂತ ಧನಿಯಾ ಪುಡಿ ಮಾಡೋಕ್ಕೆ ಆಗಿರಲಿಲ್ಲ. ನಾನು ಧನಿಯಾ ಪುಡಿ ಮನ್ಯಾಗ ಮಾಡಿರ್ತೇನೆ. ಹೊರಗಡೆದು ಏನಾಗಲಿ ಅಷ್ಟು ಪ್ಯೂರ್ ಇರೋದಿಲ್ಲ. ಆದಷ್ಟು ಮನ್ಯಾಗ ಮಾಡುವಂಥದ್ದು ಏನು ಇರ್ತೈತಲ್ಲ ಅಂಥವು ಮಾಡ್ಕೋತಾನೆ ಅಷ್ಟೆ. ತೀರಾ ಎಲ್ಲನೂ ಮಾಡ್ಕೊಳಕ್ಕಾಗೋದಿಲ್ಲ. ಈಗ ಸಣ್ಣ ಉರಿ ಇಟ್ಕೊಂಡು ಒಳ್ಳೆ ಘಮ ಬರೋವರೆಗೂ ಹುರಿಯತ್ತೇನೆ. ಮತ್ತು ಟೊಮೆಟೊ ಗೊಜ್ಜಿಗೆ ಟೊಮೆಟೊ ಹೆಂಚಿಟ್ಕೊಂಡೇನಿ, ಮತ್ತು ಉಳ್ಳಾಗಡ್ಡಿನೂ ಹೆಂಚಿಟ್ಟೇನಿ. ಮತ್ತು ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಹೆಂಚೇನಿ, ಯಾಕಂದ್ರೆ ಟೊಮೆಟೊ ಸ್ವಲ್ಪ ಕಡಿಮೆ ಇದ್ದವು, ಗೊಜ್ಜು ಕಡಿಮೆ ಆಗ್ತೈತೆ ಅಂಥೇಳಿ ಉಳ್ಳಾಗಡ್ಡಿ ಹೆಂಚೇನಿ. ಮತ್ತು ನೋಡಿರಿ ಹುರ್ಕೊಂಡಾಯಿತು. ಧನಿಯಾ ಕಾಳನ್ನ ಒಂಚೂರು ಲೈಟಾಗಿ ಕಲರ್ ಬರೋವರೆಗೂ ಹುರ್ಕೊಂಡೇನಿ. ಮತ್ತು ನೋಡಿರಿ, 1-2-3 ಸೀಟಿ ಕುಗಿಸ್ಕೊಂಡೇನಿ. ಟೊಮೆಟೊ ಗೊಜ್ಜು ಮಾಡಿಕೊಂಡು, ಅಂದರೆ ಟೊಮೆಟೊ ಗೊಜ್ಜು ಮಾಡೋಕೆ 2-3 ಸೀಟಿ ಕುಗಿಸ್ಕೋಬೇಕು. ಕುಕ್ಕರ್ ಒಳಗೆ ಮಾಡ್ಕೊಂಡೇನಿ. ಮತ್ತು 1-2 ಚಮಚದಷ್ಟು ಧನಿಯಾ ಪುಡಿ, ಸ್ವಲ್ಪ ಬೆಲ್ಲ, ಗರಂ ಮಸಾಲ, ಮತ್ತು ಕೊತ್ತಂಬರಿ, ಮತ್ತು ಶೇಂಗಾ ಪುಡಿ. ಲಾಸ್ಟ್ ಬ್ಲಾಗ್ ಒಳಗೆ ನಾನು ಟೊಮ್ಯಾಟೊ ಗೊಜ್ಜು ಮಾಡಿದಾಗ ನಂಗೆ ಒಬ್ಬರು ಹೇಳಿದರು, ಅಂದರೆ ಕಮೆಂಟ್ ಮಾಡಿದರು, ಶೇಂಗಾ ಪುಡಿ ಸೇರಿಸ್ರಿ ಚಲೋ ಆಗ್ತದೆ ಅಂತ. ನೋಡೋಣ ಅಂದ್ಕೊಂಡು ಸೇರಿಸೇನಿ ಶೇಂಗಾ ಪುಡಿ. ಬರೀ ಉಪ್ಪು ಅಚ್ಕಾರದ ಪುಡಿ ಹಾಕಿ 1-2-3 ಸೀಟಿ ಕುಗಿಸ್ಕೊಂಡಿದ್ನಿ. ಈಗ ಎಲ್ಲ ಉಳಿದಿರೋ ಮಸಾಲೆ ಸೇರಿಸಿ ಒಂದು ರೌಂಡ್ ಕುದಿಸ್ಕೊಳತ್ತೇನೆ ನೋಡಿರಿ. ನಮ್ಮ ಚಿಂಟುಗೆ ಅದೇನೇನೋ ಇದಂದ್ರೆ ಭಾಳ ಇಷ್ಟ, ಟೊಮ್ಯಾಟೊ ಗೊಜ್ಜು ಅಂದ್ರೆ. ಮತ್ತು ಒಂದೇ ಸಾರಿ ಹಿಟ್ಟು ರುಬ್ಬಿಟ್ಬಿಟ್ಟೇನಿ, ದೋಸೆ ಹಿಟ್ಟು. ನನಗೆ ಎಮರ್ಜೆನ್ಸಿಗೆ ಬೇಕಾಗ್ತೈತಿ, ಒಂದೊಂದು ಸಾರಿ ಅಡುಗೆ ಮಾಡೋಕ್ಕಾಗ್ತಿರೋದಿಲ್ಲ. ಮತ್ತು ಏನೋ ಸಿಂಪಲ್ಲಾಗಿ ಸಂಜೆ ಹೊತ್ತು ಮಾಡ್ಕೋಬೇಕಂದಾಗ ದೋಸೆ ಮಾಡ್ಕೊಂಬಿಡ್ಬೋದು. ಹಾಗಾಗಿ ದೋಸೆ ಹಿಟ್ಟು ಸ್ವಲ್ಪ ಎಕ್ಸ್ಟ್ರಾನ ರುಬ್ಬಿಟ್ಬಿಟ್ಟಿರ್ತೇನೆ. ಹಂಗೆ ಒಂದು ವಾರದಿಂದ ಅಂದ್ಕೊಳತ್ತಿದ್ನಿ ದೋಸೆ ಹಿಟ್ಟಿಗೆ ಅಕ್ಕಿ ನೆನೆಸೋನು ಅನ್ಕೊತ ಅದು ಹಂಗೆ ಮುಂದೆ ಹೊಂಟ್ಬಿಟ್ಟಿತ್ತು. ಫೈನಲಾಗಿ ನೆನ್ನೆ ನೆನೆಸಿಟ್ಟಿದ್ನಿ. ನನಗೆ ಎಮರ್ಜೆನ್ಸಿಗಂತೂ ದೋಸೆ ಹಿಟ್ಟು ಬೇಕೇ ಬೇಕು. ಮತ್ತು ಇಡ್ಲಿನೂ ಮಾಡಿಲ್ಲ. ಇಡ್ಲಿಗೂ ಇನ್ನೊಂದೆರಡು ದಿವಸ ಬಿಟ್ಟು ಇಡ್ಲಿಗೆ ನೆನೆಸಿಡ್ಬೇಕು. ಭಾಳ ದಿವಸ ಆಯ್ತು ಇಡ್ಲಿ ತಿಂದು. ನಮ್ಮ ಮನ್ಯಾಗ ರವೆ ಇಡ್ಲಿ ಅಂದರೆ ಎಲ್ರಿಗೂ ಭಾಳ ಇಷ್ಟ, ಆದರೆ ನನಗೆ ಅಕ್ಕಿ ಇಡ್ಲಿ ಅಂದರೆ ಭಾಳ ಇಷ್ಟ. ನೋಡ್ಬೇಕು ನೋಡಿರಿ, ಅದನ್ನು ಕೂಡ ಇನ್ನೊಂದೆರಡು ದಿವಸದಲ್ಲೇ ಮಾಡಬೇಕು ಅಂತ ಅಂದ್ಕೊಂಡೇನಿ. ಹಂಗೆ ನೋಡಿ ಟೈಮ್ 8-10 ಬಂದತಿ. ನಮ್ಮ ಚಿಂಟು ನಾಷ್ಟ ಮಾಡತ್ತಾನು. ಇದಕ್ಕಿಂತ ಬೇಗ ಆಗಿರೋದು ಸ್ವಲ್ಪ ಇವತ್ತು ಲೇಟ್ ಆಯಿತು. ಅವ್ನ ಫೇವ್ರೇಟ್ ಟೊಮ್ಯಾಟೊ ಗೊಜ್ಜು ಹೆಂಗೈತಿ, ಚಲೋ ಐತೆ. ಹಂಗೆ ಚಿಂಟು ಸ್ಕೂಲಿಗೆ ಹೋದ್ಮೇಲೆ ದೇವ್ರ ಪೂಜೆ ಮಾಡತ್ತಿದ್ನಿ ನೋಡ್ರಿ. ಇವತ್ತು ಬೇಗನೆ ಎದ್ದಿದ್ನಿ, ಹಾಗಾಗಿ ಎಲ್ಲ ಕೆಲಸ ಮುಗಿದಿತ್ತು. ಆಮೇಲೆ ಶ್ರಾವಣ ಮಾಸ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಪೂಜೆ ಮಾಡ್ಬೇಕಂತಾರೆ ಶ್ರಾವಣ ಮಾಸದೊಳಗೆ. ಇದು ಪವಿತ್ರವಾದ ಮಾಸ, ಎಲ್ಲ ಹಬ್ಬಗಳು ಇಲ್ಲಿಂದನೇ ಶುರು ಆಗ್ತಾವೆ. ಮತ್ತು ಪೂಜೆ ಮಾಡ್ದೆ ಮಾತ್ರ ನಾಷ್ಟ ಮಾಡಬಾರ್ದು ಈ ಮಾಸದೊಳಗೆ, ಶ್ರಾವಣ ಮಾಸದಾಗ. ಉಳಿದಿರೋ ಟೈಮು ನಡೀತೈತಿ. ಶ್ರಾವಣದಾಗ ಖಾಲಿ ಹೊಟ್ಟೆ ಒಳಗೆ ಪೂಜೆ ಮಾಡಿ ಆಮೇಲೆ ನಾಷ್ಟ ಮಾಡಬೇಕು, ಅದು ಶ್ರೇಷ್ಠ ಅಂತಾರೆ. ಹಾಗಾಗಿ ಎಲ್ಲ ಬೇಗನೆ ಎದ್ದು ಎಲ್ಲ ಗುಡಿಸಿ ಒರೆಸಿ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ನಿ. ಈಗ ದೇವ್ರ ಪೂಜೆ ಅಷ್ಟು ಮಾಡಿ ನಾಷ್ಟ ಮಾಡ್ಬೇಕು ನೋಡ್ರಿ. ಶುಕ್ರವಾರಕ್ಕೊಮ್ಮೆ ಮಾತ್ರ ಡೀಪ್ ಕ್ಲೀನಿಂಗ್ ಆಗಿರ್ತೈತಿ, ಅಂದರೆ ಗುರುವಾರ ಮಾಡಿಟ್ಟಿರ್ತಾನೆ ಡೀಪ್ ಕ್ಲೀನು. ಈ ಬರೋ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಅಷ್ಟು ಈಗ ಗುರುವಾರ ಎಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕು. ನಾನೇನು ಈ ವಾರ ಅಂತೂ ಮಾಡತ್ತಿಲ್ಲ ವರಮಹಾಲಕ್ಷ್ಮಿ ಹಬ್ಬನ. ನೋಡ್ರಿ, ಪೂಜೆ ಎಲ್ಲ ಆಯ್ತಲ್ಲ, ಇನ್ನೂ ನಾಷ್ಟ ಮಾಡಬೇಕು.
ಮತ್ತೇನಪ್ಪ ಅಂದ್ರೆ ನನಗೂ ಯಾಕೋ ಮತ್ತೆ ತಲೆನೋವು ಶುರು ಆಗೈತಿ. ನೆಗಡಿ ಒಂಥರ ಮೂಗೊಳಗೆಲ್ಲ ನೆಗಡಿ ಫೀಲಿಂಗ್ ಗೊತ್ತಾಗತ್ತೆ ನನಗೆ. ಕಿವಿ ಗಂಟ್ಲು ನೋವೆಲ್ಲ. ಮೊನ್ನೆ ಸಂಡೇ ಬರೀ ಜ್ವರ ಅಷ್ಟೇ ಬಂದಿತ್ತು. ಮೋಸ್ಟ್ಲಿ ಈಗ ಚಿಂಟುನಿಂದ ನನಗೆ ಮತ್ತೆ ಟ್ರಾನ್ಸ್ಫರ್ ಆಗೈತೆ ಅನ್ಸಾದತ್ತಿ. ನೆಗಡಿ ಲೈಟಾಗಿ ಮೈಕೈ ನೋವು ಎಲ್ಲ ಶುರು ಆಗಿದೆ ಅನ್ಸಾಕತ್ತತ್ತಿ. ಈ ಥರ ಆದರೆ ನಿಜವಾಗ್ಲೂ ತಡ್ಕೊಳಕ್ಕಾಗೋದಿಲ್ಲ. ಬೇರೆ ಎಲ್ಲ ಸಹಿಸ್ಕೋಬೋದು, ನೆಗಡಿ ಮಾತ್ರ ಭಾಳ ಕೆಟ್ಟದು. ತಲೆನೋವು ಅದು ಬಂದುಬಿಟ್ರೆ ಮೈಕೈ ನೋವು ಎಲ್ಲ ಶುರು ಆಗಿಬಿಡ್ತಾವೆ. ಏನೂ ಮಾಡೋಕ್ಕೂ ಮನಸ್ಸಾಗಂಗಿಲ್ಲ. ಮತ್ತಿನ್ನೂ ಏನೇನೋ ಕೆಲಸ ಮಾಡ್ಬೇಕಂತ ಭಾಳ ಪ್ಲಾನಿಂಗ್ ಹಾಕ್ಕೊಂಡಿದ್ದು ನಾನು. ಆದ್ರೆ ಈ ತಲೆನೋವು ಶುರು ಆಗಿಬಿಟ್ಟೈತೆ. ಮತ್ತು ಈಗ ಅಡ್ವಾನ್ಸಾಗೆ ಒಂದು ಟ್ಯಾಬ್ಲೆಟ್ ತೊಗೋಬೇಕು ಅಂದ್ಕೊಂಡೇನು, ಸಿನಾರೆಸ್ಟು. ಮಧ್ಯಾಹ್ನಕ್ಕೆ ಟ್ಯಾಬ್ಲೆಟ್ ತೊಗೊಂಡ್ರು ಒಂದು ಪ್ರಾಬ್ಲಮ್, ನನಗೆ ಕೆಟ್ಟ ನಿದ್ದೆ ಬರೋಕ್ಕೆ ಶುರು ಆಗಿಬಿಡ್ತೈತಿ. ಸ್ವಲ್ಪ ಆಲ್ರೆಡಿ ನಿದ್ದಿನೇ ಜಾಸ್ತಿ ನನಗೆ. ಕಾಮನ್ನಾಗೇ ನಾನು ನಿದ್ದೆ ಜಾಸ್ತಿ ಮಾಡ್ತೇನೆ. ಇನ್ನು ಟ್ಯಾಬ್ಲೆಟ್ ತೊಗೊಂಡ್ರೆ ನಿದ್ದೆ ಮೂಡೊಳಗೆ ಇರ್ತೇನೆ. ಹೆಚ್ಚಾಗಿ ನನಗೆ ಡಾಕ್ಟ್ರ್ ಏನಾದರೂ ಬೆಳಗಿನ ಟೈಮ್ ಟ್ಯಾಬ್ಲೆಟ್ ಕೊಡ್ತಾರಲ್ಲ, ನಾನು ಬೆಳಗ್ಗೆ ತೊಗೊಳ್ಳೋದೇ ಇಲ್ಲ. ಸೀದಾ ರಾತ್ರಿನೂ ತೊಗೋತೇನೆ. ಮತ್ತು ಬೆಳಗ್ಗೆ ತೊಗೊಂಡ್ಬಿಟ್ರೆ ಬರೀ ನಿದ್ದೆ ಏನು ಕೆಲಸ ಮಾಡೋಕ್ಕೂ ಆಗಂಗಿಲ್ಲ. ಹೆಚ್ಚಾಗಿ ನೈಟ ತೊಗೊಂಡಿರ್ತೇನೆ. ಸಿನಾರೆಸ್ ಟ್ಯಾಬ್ಲೆಟೂ ಈಗ ತರಿಸಿಟ್ಕೋಬೇಕು. ನನಗೆ ಮಧ್ಯಾಹ್ನ ತೊಗೊಂಡೆ ಅಂದ್ರೆ ಇನ್ನು ಮತ್ತೆ ಆರಾಮಾಗಿಬಿಡ್ತೇನೆ. ಸ್ವಲ್ಪ ಮಧ್ಯಾಹ್ನ ಮಲ್ಕೊಂಡು ಬಿಟ್ರೆ ಮತ್ತೆ ನೆಗಡಿ ಕಡಿಮೆ ಆಗ್ತೈತಿ. ಇಲ್ಲಾಂದ್ರೆ ನಾಳೆ ನೆಗಡಿಯಿಂದ ನೆಕ್ಸ್ಟ್ ಜ್ವರಕ್ಕೆ ಅದು ಕಂಟಿನ್ಯೂ ಆಗಿಬಿಡ್ತೈತಿ. ಹಂಗಾಗಿ ಅಲ್ಲಿ ಪ್ರಿಕಾಷನ್ ತೊಗೋಬೇಕಂತ ಅಂದ್ಕೊಂಡೇನಿ. ಮೊನ್ನೆನೇ ಸಂಡೇ ಎಷ್ಟು ತ್ರಾಸು ಅನ್ನಿಸ್ತು ಜ್ವರ ಬಂದು. ಮಲ್ಕೋಬಾರ್ದು ಅಂದರು ಅವತ್ತು ಫುಲ್ ಡೇ ನನಗೆ ಹೇಳೋಕ್ಕಾಗಲಿಲ್ಲ, ಹಂಗಾಗತ್ತಿತ್ತು. ಇವತ್ತು ಚಿಂಟು ಒಂದು ಸ್ವಲ್ಪ ಆರಾಮಾಗಿ ಸ್ಕೂಲ್ ಹೋಗಿದ್ದ ಅನ್ನೋಷ್ಟೊತ್ತಿಗೆ ನನಗೆ ಶುರು ಆಗೈತಿ. ಮೋಸ್ಟ್ಲಿ ಏನು ಫ್ರಿಜ್ ಒಳಗೆ ಕೋಲ್ಡಾಗಿ ಇಟ್ಟಿರೋ ಕಲ್ಲಂಗಡಿ ಹಣ್ಣು ತಿನ್ನಿ ಅದಕ್ಕಾಯ್ತು, ಏನು ಚಿಂಟುನಿಂದ ಬಂತು ಗೊತ್ತಿಲ್ಲ. ಏನೂ ಆಗೋದಿಲ್ಲ ಅಂದ್ಕೊಂಡು ನಿನ್ನೆ ಪೀಸ್ ಮಾಡಿ ಇಟ್ಟಿದ್ನಿ, ಬೇಕಾದಾಗ ತಿನ್ನೋನು ಅಂತ ಫ್ರಿಜ್ ಒಳಗೆ. ಸಿಕ್ಕಾಪಟ್ಟೆ ತಿಂದ್ಬಿಟ್ನಿ, ಅದರಿಂದ ಆಯಿತು ಏನೋ. ಮತ್ತು ಇವತ್ತು ನೆಗಡಿ ಬಂದೈತೆ, ಆದರೂ ಕಲ್ಲಂಗಡಿ ಹಣ್ಣು ಬಿಡೋಕ್ಕಾಗಲ್ತು. ಕಲ್ಲಂಗಡಿ ಹಣ್ಣು ಅಂದ್ರೆ ಹಣ್ಣೊಳಗೆ ನನ್ನ ಫೇವ್ರೇಟ್ ಅಂತ ಹೇಳ್ಬೋದು. ಬರ್ರಿ, ನಾನು ಏನಾದರೂ ದೇವರಿಗೆ ನೈವೇದ್ಯ ಮಾಡಿ ಇಡ್ತೇನೆ. ಆಮೇಲೆ ನಾನು ನಾಷ್ಟನೂ ಮಾಡಬೇಕು. ನೈವೇದ್ಯ ಅಂದರೆ ಏನೂ ಮಾಡೋಂಗಿಲ್ಲ ನಾನೀಗ. ಶುಕ್ರವಾರ ಆ ಥರ ಏನಾದರೂ ಸ್ವೀಟ್ ಮಾಡಿರ್ತೇನೆ. ಡೈಲಿ ಬಿಸಿ ಅನ್ನ ಇರ್ತೈತಲ್ಲ, ಅನ್ನ ಬಿಸಿ ಅನ್ನ ತುಪ್ಪ ಈ ಥರ ಇಟ್ಟಿರ್ತೀನಿ. ಇಲ್ಲ ಅಂದ್ರೆ ಪುಟಾಣಿ ಸಕ್ರೆ, ಇರಲಿಲ್ಲ ಅಂದ್ರೆ ಹಣ್ಣು ಇಟ್ಟಿರ್ತೇನೆ. ಇವತ್ತಿನ್ನೂ ಮಧ್ಯಾಹ್ನದ ಅಡುಗೆ ಶುರು ಮಾಡಿಲ್ಲ. ಮಧ್ಯಾಹ್ನ ಬಿಸಿ ಅನ್ನ ಮಾಡಿದ್ರೆ ಅದನ್ನು ನೈವೇದ್ಯಕ್ಕೆ ಇಟ್ಬಿಡೋದು. ಹಸಿವಾಗೈತೆ ನಿಜವಾಗ್ಲೂ. ಬರೀಗ ನಾಷ್ಟ ಮಾಡಿ ಆಮೇಲೆ ಸಿಗ್ತೇನೆ ನಾನು ನಿಮ್ಗೆ. ಹಂಗೆ ನೋಡ್ರಿ, ಮೊನ್ನೆ ಊರಿಗೆ ಹೋಗಿದ್ನಲ್ಲ, ಅವಾಗ ಇಳ್ಕಲ್ ಸರಿ ತೊಗೊಂಡಿದ್ನಿ. ಆದರೆ ಹೇಳೋಕ್ಕಾಗಿರಲಿಲ್ಲ. ಹಂಗೆ ಅರ್ವಿ ನಡಕ್ಕೆ ಸೇರ್ಕೊಂಡ್ಬಿಟ್ಟಿತ್ತು. ಅದು ತೋರ್ಸೋನು ಯಾವುದಾದ್ರೂ ಒಂದು ಬ್ಲಾಗ್ ಒಳಗೆ ಅಂತ ಅಂದ್ಕೊಂಡಿದ್ನಿ. ಅದು ಹಂಗೆ ಅರ್ವಿ ಮಧ್ಯ ಸೇರಿ ಹೊಸದು ಏನು ಡ್ರೆಸ್ ತೊಗೊಂಡ್ರೆ ಅದ್ರ ಮೇಲೆ ಇಟ್ಕೊಂತ ಹೋಗ್ಬಿಟ್ಟಿದ್ನಿ. ಇವತ್ತು ಬ್ಲೌಸ್ ಕೊಡು ಯಾವ್ಯಾವ್ದಾವು ಅಂಥೇಳಿ ಚೆಕ್ ಮಾಡತ್ತಿದ್ನಿ. ಅವಾಗ ಸಿಕ್ತು ಇದು. ಆಲ್ರೆಡಿ ಓಪನ್ ಮಾಡೀನಿ ಪೂರ್ತಿ. ಇದು ಒಂಥರ ನಂಗೆ ಭಾಳ ಇಷ್ಟ ಐತಿ ಕಾಂಬಿನೇಷನ್ನು. ಮೇನ್ ನನಗೆ ಗ್ರೀನ್ ಅಂದ್ರೆ ಭಾಳ ಇಷ್ಟ. ಒಂಥರ ಟ್ರೆಡಿಷ್ನಲ್ ಲುಕ್ ಅನ್ನಿಸ್ತಾವು. ಹಬ್ಬದೊಳಗೆ ಆಗಲಿ, ಫಂಕ್ಷನ್ ಒಳಗೆ, ಪೂಜೆ, ದೇವಸ್ಥಾನಕ್ಕೆ ಎಲ್ಲ ಕಡೆ ಉಟ್ಕೊಂಡು ಹೋಗ್ಬೋದು. ಈ ಕಲರ್ ಐತೆ ನೋಡ್ರಿ, ಗೋಲ್ಡನ್ ಕಲರ್. ಒಂಥರ ಡಾರ್ಕ್ ಗೋಲ್ಡನ್ ಅಂತಲೂ ಹೇಳ್ಬೋದು, ಯೆಲ್ಲೋಯಿಶ್ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಎಲ್ಲ ಮಿಕ್ಸ್, ಆರೆಂಜು ಎಲ್ಲೋ ಮಿಕ್ಸ್ ಆ ಥರ. ಆಮೇಲೆ ಇದಕ್ಕೆ ಗ್ರೀನ್ ಕಲರ್ ಬಾರ್ಡ್ರ್ ಬಂದೈತಿ. ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತೊಗೊಂಡು ಮೊನ್ನೆ ಹೋದಾಗ. ಇದ್ರ ಪ್ರೈಸು 1800 ರೂಪಾಯಿ. ಚಂದ ಐತಿ. ಆಮೇಲೆ ಈಗ ವರಮಹಾಲಕ್ಷ್ಮಿ ಹಬ್ಬನೂ ಬಂತು. ಮತ್ತು ಇನ್ನು ಫಂಕ್ಷನ್ಗಳದು ಶುರು ಆಗ್ತಾವಲ್ಲ, ಆವಾಗ ಎಷ್ಟು ಸೀರೆ ಇದ್ರೂ ಕಡಿಮೆ. ಎಲ್ಲಾದರೂ ಹೊರಟಾಗ ಮತ್ತು ಹೊಸದ ಬೇಕು ಅನ್ನಿಸ್ತಿರ್ತೈತಿ, ರಿಪೀಟ್ ಬೇಡ ಅಂತೇಳಿ. ಸೊ ಇದು ಮತ್ತು ಇನ್ನೊಂದೆರಡು ಬ್ಲೌಸ್ನ ಸ್ಟಿಚ್ ಕೊಡಬೇಕು. ಮತ್ತು ಸೆರಗು ನೋಡ್ರಿ, ಇಳ್ಕಲ್ ಸೀರೆ ಸೆರಗನ ಒಂದು ಅಟ್ರಾಕ್ಟ್ ಅಂತ ಹೇಳ್ಬೋದು. ಈ ರೀತಿ ಸೆರಗು ಬರ್ತೈತಿ. ಸಿಂಗಲ್ ಪಲ್ಲು ಹಚ್ಕೊಂಡು ನಾವು ಸೀರೆ ಉಟ್ಕೊಂಡ್ರಂತೂ ಭಾರಿ ಚಂದ ಅನಿಸ್ತೈತಿ. ಫುಲ್ ಸೆರಗೆದ್ದಕ್ಕೆ ಅನಿಸ್ತೈತಿ. ಮತ್ತು ಬ್ಲೌಸು ಬಾರ್ಡರ್ ಕಲರ್ ಒಳಗೆ ಬಂದೈತೆ ನೋಡ್ರಿ, ಹಚ್ಚ ಹಸಿರು. ಈ ಕಾಂಬಿನೇಷನ್ ಒಳಗೆ ತೊಗೊಂಡೇನೆ. ಅದು ಫೋಲ್ಡಿಂಗ್ ಎಲ್ಲ ಆ ಕಡೆ ಈ ಕಡೆ ಆಗೈತಿ. ಅಂದ್ರೆ ಅವ್ರ ಅಂಗಡಿ ಒಳಗೆ ಏನು ಫೋಲ್ಡಿಂಗ್ ಕೊಡ್ತಾರಲ್ಲ ಆ ಥರ ನಮಗೆ ಮಡ್ಚಕ್ಕೆ ಬರೋಂಗಿಲ್ಲ. ಈ ಕಲರ್ ಒಳಗೆ ತೊಗೊಂಡೆ ನೋಡ್ರಿ. ಅಷ್ಟೇ ಹೋದಾಗ ಒಂದು ತೊಗೊಂತ ಇರ್ತೇನೆ. ನನಗೆ ಇಳ್ಕಲ್ ಸೀರೆ ಭಾಳ ಇಷ್ಟ, ಭಾಳ ಹುಚ್ಚು. ಒಂದೊಂದೇ ಕಲೆಕ್ಟ್ ಮಾಡ್ತಾ ಇರ್ತೇನೆ.
ಮತ್ತು ಇನ್ನೂ ಒಂದು ನೋಡಿಟ್ಟೇನಿ, ನೋಡೋಣ ನೆಕ್ಸ್ಟ್ ಟೈಮ್ ಇದ್ರ ತೊಗೋಬೇಕು ಅಂದ್ಕೊಂಡೇನಿ. ಕಸೂತಿ ವರ್ಕ್ ಒಳಗೆ ಬ್ಲ್ಯಾಕ್ ಮತ್ತು ಗೋಲ್ಡನ್ ಕಲರ್ ಮಿಕ್ಸು. ಒಂದೇ ಸಾರಿ ತೊಗೊಳೋದು ಬೇಡ, ಹೊಸ ಹೊಸ ಪ್ಯಾಟರ್ನ್ ಬರ್ತಾವಲ್ಲ ಆವಾಗ ತೊಗೊಂಡ್ರಾಯ್ತು ಅಂಥೇಳಿ ಅದನ್ನು ಬಿಟ್ಟು ಬನ್ನಿ. ಭಾಳ ಇಷ್ಟ ಆಗಿತ್ತು ಅದೂ. ಇದಕ್ಕಿಂತ ಒಂದು 200 ರೂಪಾಯಿ ಅಷ್ಟೇ ಹೆಚ್ಚಿಗೆ ಅಂತ ಹೇಳ್ಬೋದು, ಏನು ಕಾಸ್ಟ್ಲಿ ಇರಲಿಲ್ಲ. ನೋಡಿರಿ ಈಗಲೇ ಎಷ್ಟು ಚಂದ ಅನ್ಸತ್ತೆ ಉಟ್ಕೊಂಡ್ರೆ. ಹೆಂಗೆ ನಾವು ಉಟ್ಕೋತೇವಲ್ಲ ಹಂಗೆ ಕೂತ್ಕೋತಾವೆ ಇಳ್ಕಲ್ ಸೀರೆ. ಬ್ಲೌಸ್ ಚೆಂದಾಗೆ ಹೊಲಿಸ್ಬೇಕು ಅಂದ್ಕೊಂಡೇನಿ ಟ್ರೆಡಿಷ್ನಲ್ ಆಗಿ. ನೀವೇನು ಎಕ್ಸ್ಟ್ರಾ ಮೇಕಪ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ, ಸಿಂಪಲಾಗಿ ಇಷ್ಟು ಉಟ್ಕೊಂಡು ಹೋಗ್ಬಿಟ್ರೆ ಅದು ಎಷ್ಟು ಎದ್ದು ಕಾಣಿಸುತ್ತೆ ಅಂದ್ರೆ ಒಂದು 10 ಮಂದಿ ಒಳಗೆ ನಮ್ಮ ಸೀರೆನೇ ಎದ್ದು ಕಾಣಿಸುತ್ತೆ. ಆ ಥರ ಇರ್ತಾವೆ ಇಳ್ಕಲ್ ಸೀರೆಗಳು. ಆದರೆ ಸ್ವಲ್ಪ ಕಲರ್ ನೋಡಿ ಸೆಲೆಕ್ಟ್ ಮಾಡ್ಕೋಬೇಕಷ್ಟೆ, ಮತ್ತು ಎಲ್ಲ ಕಲರನ್ನು ಆ ಥರ ಅನ್ಸಂಗಿಲ್ಲ. ಅಟ್ರಾಕ್ಟ್ ಆಗಿರುವಂಥ ಕಲರ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಈ ರೀತಿ ಆಯ್ತು ನೋಡ್ರಿ. ಇವತ್ತು ಸಿಕ್ತಿದ್ದು ಮೊನ್ನೆ ಊರಿಗೆ ಹೋಗಿ ಬಂದಾಗಿಂದ ತೋರ್ಸು ವ್ಲಾಗ್ ಒಳಗಂತ ಅಂದ್ಕೊಂಡೇನಿ, ಅದು ನಾನಾ ಮರ್ತ್ಬಿಟ್ಟಿದ್ನಿ. ಇವತ್ತು ಜಸ್ಟ್ ಕೆಲವೊಂದು ಬ್ಲೌಸ್ ಸ್ಟಿಚ್ಚಿಂಗು ಮತ್ತು ಸ್ವಲ್ಪ ಕೆಲವೊಂದೆಲ್ಲ ಕೆಲಸ ಇದ್ದು ಹೊರಗಡೆ ಹೊಂಟಿದ್ನಿ, ಹಂಗೆ ಸಿಕ್ತು. ಮತ್ತು ನಂತರ ತುಂಬ ಜನ ಇಳ್ಕಲ್ ಸೀರೆ ಇಷ್ಟಪಡ್ತಿರ್ತಿರಲ್ಲ, ಹಾಗಾಗಿ ತೋರಿಸಿದ್ದು ನೋಡ್ರಿ. ಹಂಗೆ ಇವತ್ತು ಬೇಗ ಕೆಲಸನೂ ಮುಗೀತಲ್ಲ. ಅಡುಗೆ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಬೆಳ್ಳುಳ್ಳಿ ಬಿಡಿಸೋ ಕೆಲಸ ಇತ್ತು ನೋಡ್ರಿ. ಇವತ್ತು ಊರಿಂದ ಕೊಟ್ಟು ಕಳಿಸಿದ್ರು. ಈ ರೀತಿ ಅದರದ್ದು ಹುಲ್ಲು ಇರ್ತೈತಲ್ಲ ಮೇಲ್ಗಡೆದ್ದು ಪೂರ್ತಿ ತೆಗಿಬಾರ್ದು, ಈ ಕಟ್ಟಿ ಕಟ್ಟಿ ಇಟ್ಬಿಡ್ತಾರೋ. ಆ ಥರ ಇದ್ರೆ ಬೆಳ್ಳುಳ್ಳಿ ಬಾಡಂಗಿಲ್ಲ. ಹಾಗಾಗಿ ಈ ರೀತಿ ಕಟ್ಟಿ ಕಟ್ಟಿ ಇಟ್ಬಿಟ್ರೆ ವರ್ಷಗಟ್ಟಲೆ ಇಟ್ಕೊಬೋದು. ಮೊನ್ನೆ ಊರಿಗೆ ಹೋದಾಗ ಕೊಟ್ಟು ಕಳಿಸಿದ್ರು ನನಗೆ. ಆದರೆ ಏನಂದ್ರೆ ಹಳೆಯ ಬೆಳ್ಳುಳ್ಳಿ ಎಲ್ಲ ಖಾಲಿ ಆಗಲಿ ಅಂತ ವೆಯ್ಟ್ ಮಾಡತ್ತಿದ್ನಿ. ಹಳೆ ಬೆಳ್ಳುಳ್ಳಿ ಎಲ್ಲ ಖಾಲಿ ಆಗಿತ್ತು ಆಲ್ಮೋಸ್ಟ್ ಒಂದು ವಾರದಿಂದ. ಬರೀ ಇದ್ರಾಗ ಒಂದೆರಡು ತೊಗೊಳೋದು, ಬೆಳ್ಳುಳ್ಳಿ ಯೂಸ್ ಮಾಡೋದು ಮಾಡ್ಕೊಳತ್ತಿದ್ನಿ. ಇವತ್ತು ಫೈನಲಾಗಿ ಟೈಮ್ ಕೂಡಿ ಬಂತ್ರಿ ನೋಡ್ರಿ. ಇವತ್ತು ಅಡುಗೆ ಮಾಡೋಕ್ಕಿಂತ ಮುಂಚೆ ಇಷ್ಟು ಕೆಲಸ ಮಾಡ್ಕೊಂಬಿಡೋಣ ಅಂದ್ಕೊಂಡು ಬೆಳ್ಳುಳ್ಳಿ ಎಲ್ಲ ಬಿಡಿಸಿಡತ್ತಿದ್ನಿ. ಜವಾರಿ ಬೆಳ್ಳುಳ್ಳಿ ಇವು. ಈ ಕಡೆ ಎಲ್ಲ ಸಿಗೋದು ಹೈಬ್ರಿಡ್, ಅಷ್ಟು ಖಾಟ್ ಇರೋಂಗಿಲ್ಲ. ಇದು ಒಂದು ಗಡ್ಡೆ ಹಾಕಿದ್ರೆ ಸಾಕು, ಅಡುಗೆ ಭಾಳ ರುಚಿ ಅನಿಸ್ತತಿ. ಸಾಂಬಾರಿಗೆ ಆಗಲಿ ಪಲಾವ್ ಎಲ್ಲ ಮಾಡ್ತೇವಲ್ಲ ಅದಕ್ಕೆ. ನಾವು ಊರಿಗೆ ಹೋದಾಗೆಲ್ಲ ಈ ಜವಾರಿ ಬೆಳ್ಳುಳ್ಳಿ ಈ ಕಡೆ ನನ್ನ ಫ್ರೆಂಡ್ಸ್ ಎಲ್ಲ ತರಿಸ್ಕೊಂಡಿರ್ತಾರೋ. ನಾನು ಊರಿಂದ ಬರುವಾಗ ಅದು ಎಲ್ಲ ತರ್ತಿದ್ನಿ. ಮತ್ತು ಈ ಕಡೆದ್ದು ಎಲ್ಲ ಇತ್ತು, ಈ ಕಡೆ ತೊಗೊಂಡಿದ್ದು ಎಮರ್ಜೆನ್ಸಿಗೆ ಅಂತ ಎಲ್ಲ ಖಾಲಿಯಾಗಿ ಹೋಯಿತು. ಈಗ ಫೈನಲಾಗಿ ನನಗೆ ಬೇಕೇ ಬೇಕು ಬೆಳ್ಳುಳ್ಳಿ. ಇದ್ರಾಗನೇ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಡ್ಬೇಕು ಅಂದ್ಕೊಂಡೇನಿ, ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಎಮರ್ಜೆನ್ಸಿಗೆ ನನಗೆ ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಪಲಾವ್ ಮಾಡುವಾಗನೇ ಎಲ್ಲ ಬಿಡ್ಸ್ಕೊಂಡು ಕೂತ್ಕೊಂಡ್ರೆ ಭಾಳ ಟೈಮ್ ಹಿಡಿತೈತೆ. ಹಾಗಾಗಿ ಅಡ್ವಾನ್ಸಾಗೆ ಮಾಡಿಟ್ಕೊಂಡ್ಬಿಡ್ತೇನೆ ಈ ಕೆಲಸ ಎಲ್ಲ ನಾನು. ಇನ್ನೇನಿಲ್ಲ, ಮಧ್ಯಾಹ್ನ ಅಡುಗೆನೂ ಮಾಡಬೇಕು. ಮತ್ತು ವ್ಲಾಗ್ನು ನಾನು ಭಾಳ ಲೆಂದಿಯಾಗಿ ಮಾಡಬಾರ್ದು ಅಂದ್ಕೊಂಡೇನಿ. ನೋಡೋರ್ಗೂ ಬೋರ್ ಆಗೋದು ಬೇಡ. ಆಮೇಲೆ ನನಗೂ ಅಷ್ಟೇ ದೊಡ್ಡದಾದಷ್ಟು ನನಗೂ ಕೆಲಸನೂ ಆಗ್ತೈತಿ. ವ್ಲಾಗು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಇರಲಿ ಅಂದ್ಕೊಂಡು ಇಷ್ಟೇ 10 ನಿಮಿಷ 12 13 ನಿಮಿಷದವರೆಗೂ ಮಾಡ್ಬೇಕು ಅಂದ್ಕೊಂಡೇನಿ. ಮ್ಯಾಕ್ಸಿಮಮ್ ಒಂದು 15 ನಿಮಿಷದವರೆಗೂ. ನಿಮ್ಮೆಲ್ರಿಗೂ ವ್ಲಾಗ್ಸ್ ಎಲ್ಲ ಬೋರ್ ಆಗಂಗಿಲ್ಲ ಅನ್ಕೋತೇನೆ. ಯಾಕಂದರೆ ನಮ್ಮ ಮನೆಯೊಳಗೂ ಯಾರೂ ಕನ್ಸ್ಕೊಳಂಗಿಲ್ಲ. ನಾನು ಚಿಂಟು ಅಷ್ಟು, ಶ್ರೇಯಸ್ಸು ಅಷ್ಟು ಇದನ್ನು ಮಾಡೋಂಗಿಲ್ಲ. ನಮ್ಮ ಮನೆಯವ್ರಂತೂ ವ್ಲಾಗ್ಸ್ ಒಳಗೆ ಕಾಣಿಸ್ಕೊಳಕ್ಕೆ ಇಷ್ಟನೇ ಪಡೋದಿಲ್ಲ. ಒಂದೊಂದು ಸಾರಿ ಅನ್ನಿಸ್ತಿರೋದು ಪಾಪ ನನ್ನ ವ್ಲಾಗ್ ನೋಡೋರಿಗೆ ಬೋರ್ ಅನ್ನಿಸ್ತಿರ್ಬೋದು ಅಂಥೇಳಿ. ನೋಡೋಣ ಫ್ಯೂಚರ್ ಒಳಗೆ ಅವ್ರಿಗೆಲ್ಲ ಇಷ್ಟ ಆದರೆ ಅವ್ರನ್ನೂ ಕೂಡ ಸೇರಿಸ್ಕೊತೇನೆ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ನಮಸ್ಕಾರ.